ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ. ವಚನವು ಹೀಗಿದೆ: ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಿರಯ್ಯ, ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡಿರಯ್ಯ. ಎಲೆ ಪರಶಿವಮೂರ್ತಿ ಹರನೆ, ನಿಮ್ಮ ಜಂಗಮಲಿಂಗದೊಡನಾಡಿ ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡ ನೋಡ ಚನ್ನಮಲ್ಲಿಕಾರ್ಜುನ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ವಚನ. ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಜ್ಯೋತಿಯೊಡನಾಡಿನ ಕತ್ತಲೆ ಕೆಟ್ಟ ಕೇಡ ನೋಡಿರಯ್ಯ, ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡಿರಯ್ಯ. ಎಲೆ ಪರಶಿವಮೂರ್ತಿ ಹರನೆ, ನಿಮ್ಮ ಜಂಗಮಲಿಂಗದೊಡನಾಡಿದ ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡ ನೋಡ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರು ಇಲ್ಲಿ ಗಂಗೆ, ಅಗ್ನಿ, ಜ್ಯೋತಿ ಮತ್ತೆ ಜ್ಞಾನಿಗಳ ಸಂಪರ್ಕದಿಂದ ಆಗುವ ಕೆಡುಕಿನ ಬಗ್ಗೆ ಮಾತಾಡ್ತಾರೆ. ಕೆಡುಕು ಅನ್ನೋ ಪದವೇ ಒಂಥರ ಕುತೂಹಲ ಕೆರಳಿಸುತ್ತೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋದಾದ್ರೆ, ಈ ಕೆಡುಕು ಅಂದ್ರೆ ಸಾಮಾನ್ಯವಾಗಿ ನಾವು ತಿಳಿಯುವ ಹಾಗೆ ವಿನಾಶ ಅಥವಾ ನಷ್ಟ ಅಲ್ಲ. ಅಕ್ಕ ಮಹಾದೇವಿಯವರು ಇಲ್ಲಿ ಅದನ್ನ ಒಂದು ಅನಿವಾರ್ಯವಾದ ಆಳವಾದ ಪರಿವರ್ತನೆಯಾಗಿ ನೋಡ್ತಾರೆ. ಮೊದಲನೆಯ ಸಾಲಲ್ಲಿ ಇದೆಯಲ್ಲ, ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ ಅಂದ್ರೆ, ಗಂಗೆಯ ನಿರಂತರ ಸಂಪರ್ಕದಿಂದ ನದಿಯ ದಡಗಳು ಘಟ್ಟಗಳು ಸವೆಯುತ್ತವೆ, ತಮ್ಮ ಮೂಲ ಆಕಾರವನ್ನ ಕಳೆದುಕೊಳ್ಳುತ್ತವೆ. ಇದು ನೋಡೋಕೆ ನಷ್ಟದ ಹಾಗೆ ಕಂಡರೂ ವಾಸ್ತವದಲ್ಲಿ ಅದು ನದಿಯ ಹರಿವಿನ ಒಂದು ಸಹಜ ಪ್ರತಿಕ್ರಿಯೆ. ಇಲ್ಲಿ ಒಂದು ಅನಿವಾರ್ಯ ಬದಲಾವಣೆ ಉಂಟಾಯಿತು. ಹಾಗಾದರೆ ಮುಂದಿನ ಉದಾಹರಣೆಗಳು ಇದೇ ತೆರನಾದ ಅರ್ಥವನ್ನೇ ಕೊಡ್ತಾವೆ. ಅಗ್ನಿ ಜ್ಯೋತಿಯ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಅಗ್ನಿಯೊಡನಾಡಿದ ಕಾಷ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ ಅಂದ್ರೆ, ಬೆಂಕಿಯ ಸಂಪರ್ಕಕ್ಕೆ ಬಂದ ಕಟ್ಟಿಗೆ ಏನಾಗುತ್ತೆ, ಸುಟ್ಟು ಬೂದಿ ಆಗುತ್ತೆ. ಅದರ ಮೂಲ ರೂಪ ಪೂರ್ತಿಯಾಗಿ ಹೋಗಿ ಅದು ಬೇರೆಯೇ ವಸ್ತುವಾಗಿ ಪರಿವರ್ತನೆ ಆಗುತ್ತೆ. ಹಾಗೆಯೇ ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಿರಯ್ಯ ಅಂದ್ರೆ, ನೋಡಿ, ಈ ಬೆಳಕಿನ ಸಂಪರ್ಕಕ್ಕೆ ಬಂದಾಗ ಕತ್ತಲೆಗೆ ಅಸ್ತಿತ್ವನೇ ಇರೋದಿಲ್ಲ, ಅದು ಇಲ್ಲವಾಗುತ್ತೆ. ಈ ಮೂರು ಉದಾಹರಣೆಗಳಲ್ಲಿ ಒಂದು ಶಕ್ತಿಯುತವಾದ ವಸ್ತುವಿನ ಸಂಪರ್ಕದಿಂದ ಇನ್ನೊಂದು ತನ್ನ ಮೂಲ ಸ್ವರೂಪವನ್ನ ಕಳೆದುಕೊಳ್ಳುತ್ತೆ ಅಥವಾ ಪೂರ್ತಿ ಬದಲಾಗುತ್ತೆ. ಹಾಗೆ ನೈಸರ್ಗಿಕ ಒಂದು ಉದಾಹರಣೆಗಳು ಬಹಳ ಸ್ಪಷ್ಟವಾಗಿವೆ. ಅಕ್ಕ ಮಹಾದೇವಿಯವರು ಇದೇ ಹೇಳೋದು, ಕೆಡುಕಿನ ಕಲ್ಪನೆಯನ್ನ ಮನುಷ್ಯರಿಗೆ ಅಂದ್ರೆ ಜ್ಞಾನಿ ಅಜ್ಞಾನಿ ಸಂಬಂಧಕ್ಕೆ ತರೋದೇ ಇಲ್ಲ. ತುಂಬಾ ಇಂಟ್ರೆಸ್ಟಿಂಗ್. ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡಿರಯ್ಯ. ಇಲ್ಲಿ ಕೆಡುಕು ಹೇಗೆ ಕೆಲಸ ಮಾಡುತ್ತೆ, ಇದರ ಸ್ವರೂಪ ಬೇರೆನಾ? ಒಂದು ಭೌತಿಕ ಅಲ್ಲ, ಬದಲಾಗಿ ಆಂತರಿಕವಾದದ್ದು. ಅಂದ್ರೆ ಜ್ಞಾನಿಯ ಸಾಂಗತ್ಯದಿಂದ ಅಜ್ಞಾನಿಯಲ್ಲಿದ್ದ ಅಜ್ಞಾನ ಕೆಡುತ್ತೆ, ಅಂದ್ರೆ ಅದು ನಾಶವಾಗುತ್ತೆ. ಅಜ್ಞಾನದ ಕತ್ತಲೆ ಹೋಗಿ ಅಲ್ಲಿ ಜ್ಞಾನದ ಬೆಳಕು ಬರುತ್ತೆ. ಸೊ ಇಲ್ಲಿ ಮೂಲ ಸ್ವರೂಪ ಅಂದ್ರೆ ಅಜ್ಞಾನ ನಾಶವಾಗುತ್ತೆ ನಿಜ, ಆದರೆ ಅದು ಒಂದು ಉನ್ನತ ಸ್ಥಿತಿಗೆ ಅಂದ್ರೆ ಒಂದು ಜ್ಞಾನೋದಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಪರಿವರ್ತನೆಯ ಒಂದು ಮೂಲ ತತ್ವ ಒಂದೇ, ಆದರೂ ಅದರ ಅಭಿವ್ಯಕ್ತಿಯಲ್ಲಿ ಮಾನಸಿಕ ಒಂದು ಬೌದ್ಧಿಕ ಮಟ್ಟದಲ್ಲಿ ಆಗುತ್ತೆ. ಅಂದ್ರೆ ಗಂಗೆ ದಡವನ್ನ ಸವಿಯೋ ಹಾಗೆ, ಬೆಂಕಿ ಕಟ್ಟಿಗೆಯನ್ನ ಸುಡೋ ಹಾಗೆ, ಬೆಳಕು ಕತ್ತಲನ್ನ ಓಡಿಸುವ ಹಾಗೆ ಜ್ಞಾನಿಯ ಸಹವಾಸ ಅಜ್ಞಾನವನ್ನ ನಾಶ ಮಾಡುತ್ತೆ. ಈ ಎಲ್ಲಾ ಉದಾಹರಣೆಗಳನ್ನ ಕೊಟ್ಟು ಅಕ್ಕ ಮಹಾದೇವಿಯವರು ಯಾವುದೋ ಒಂದು ದೊಡ್ಡ ಸತ್ಯದ ಕಡೆಗೆ ನಮ್ಮ ಗಮನವನ್ನ ಸೆಳೀತಾ ಇದ್ದಾರೆ ಅಂತ ಅನ್ಸುತ್ತೆ. ಖಚಿತವಾಗಿ ಈ ಎಲ್ಲ ದೃಷ್ಟಾಂತಗಳು ಅಂತಿಮವಾಗಿ ಅಕ್ಕನ ಒಂದು ಸ್ವಂತ ಆಧ್ಯಾತ್ಮಿಕ ಅನುಭವಕ್ಕೆ ತಳಪಾಯ ಹಾಕ್ತವೆ. ವಚನದ ಕೊನೆಯಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ತಿರುಳು ನಿಮ್ಮ ಜಂಗಮಲಿಂಗದೊಡನಾಡಿದ ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡ ನೋಡಿರಯ್ಯ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಜಂಗಮಲಿಂಗ ಅಂದ್ರೆ ಚಲಿಸುವ ಸದಾ ಕ್ರಿಯಾಶೀಲವಾಗಿರುವ ಶಿವತತ್ವ ಅಥವಾ ಗುರು ಸ್ವರೂಪ ಅಂತ ಅರ್ಥೈಸಬಹುದು. ಅದು ಒಂದು ಜೀವಂತ ದೈವಿಕ ಶಕ್ತಿಯೊಂದಿಗೆ ಒಡನಾಡಿದ್ದರಿಂದ, ಸಂಪರ್ಕ ಹೊಂದಿದ್ದರಿಂದ ಎನ್ನ ಭವಾದಿ ಭವಂಗಳು ಅಂದ್ರೆ ನನ್ನ ಜನ್ಮ ಜನ್ಮಾಂತರಗಳ ಚಕ್ರ, ಈ ಸಂಸಾರದ ಬಂಧನಗಳು ಅವು ಪೂರ್ತಿಯಾಗಿ ಕೆಟ್ಟವು, ನಾಶವಾದವು ಅಂತ ಉದ್ಗಾರ ತೆಗಿತಾರೆ. ಇದನ್ನ ಹೇಳುವಾಗ ತಮ್ಮ ಆರಾಧ್ಯ ದೈವ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಂತ ಸಂಬೋಧಿಸ್ತಾರೆ. ಭವಾದಿ ಭವಂಗಳ ಕೆಟ್ಟ ಕೇಡು, ಈ ಮಾತು ಕೇಳುವುದಕ್ಕೆ ಬಹಳ ತೀವ್ರವಾಗಿದೆ. ಅಂದರೆ ಕೇವಲ ಬದಲಾವಣೆ ಅಷ್ಟೇ ಅಲ್ಲ, ಸಂಪೂರ್ಣ ನಾಶವನ್ನೇ ಇದು ಸೂಚಿಸುತ್ತದೆ.
ಭಗವಂತನ ಒಂದು ಸಾಂಗತ್ಯ ಸತ್ಯ ನಮ್ಮ ಲೌಕಿಕದ ಅಸ್ತಿತ್ವದ ಬೇರನ್ನೇ ಕತ್ತರಿಸಿ ಹಾಕುತ್ತೆ ಅನ್ನೋ ಅರ್ಥ ಕೊಡುತ್ತೆ. ಹೌದು, ಅರ್ಥವೇ ಇಲ್ಲಿ ಪ್ರಮುಖ. ಇಲ್ಲಿ ಕೆಡಕು ಅದರ ಉಚ್ಚ ಸ್ಥಿತಿಯನ್ನ ಪರಾಕಾಷ್ಠತೆಯನ್ನ ತಲುಪುತ್ತೆ. ನೈಸರ್ಗಿಕ ಉದಾಹರಣೆಗಳಲ್ಲಿ ಆಗುವ ಪರಿವರ್ತನೆಗಳು ಒಂದು ಹಂತವೂ ಇರಬಹುದು, ಆದರೆ ದೈವಿಕ ಸಂಪರ್ಕದಿಂದ ಆಗುವ ಪರಿವರ್ತನೆ ಇದೆಯಲ್ಲ, ಅದು ಅಂತಿಮವಾದದ್ದು. ಅದು ಪುನರ್ಜನ್ಮದ ಚಕ್ರದಿಂದಲೇ ಬಿಡುಗಡೆ, ಮೋಕ್ಷ, ಸಂಸಾರ ಬಂಧನಗಳ ಸಂಪೂರ್ಣ ನಾಶ. ಅಕ್ಕಮಹಾದೇವಿಯವರ ಅನುಭವದಲ್ಲಿ ಚನ್ನಮಲ್ಲಿಕಾರ್ಜುನನ ಸಾಂಗತ್ಯ ತನ್ನನ್ನ ಈ ಲೌಕಿಕ ಅಸ್ತಿತ್ವದ ಮೂಲದಿಂದಲೇ ಬೇರ್ಪಡಿಸಿದೆ, ಈ ಭವದ ಬಂಧನಗಳನ್ನೇ ಕೆಡಿಸಿದೆ. ಈ ಪರಿವರ್ತನೆಯ ಒಂದು ಶಕ್ಯ ಅಷ್ಟು ಪ್ರಚಂಡವಾದದ್ದು. ಹಾಗಾದರೆ ಈ ವಚನದ ಒಟ್ಟಾರೆ ಸಾರಾಂಶವನ್ನ ಹೀಗೆ ಹೇಳಬಹುದು: ನಾವು ಯಾರ ಅಥವಾ ಯಾವುದರ ಜೊತೆ ಆಳವಾದ ಸಂಪರ್ಕದಲ್ಲಿ ಇರುತ್ತೀವೋ ಅದು ನಮ್ಮನ್ನ ಮೂಲಭೂತವಾಗಿ ಬದಲಾಯಿಸುತ್ತೆ, ಮತ್ತು ಅತ್ಯುನ್ನತವಾದ ದೈವಿಕ ಅಥವಾ ಜ್ಞಾನದ ಸಾಂಗತ್ಯ ನಮ್ಮನ್ನ ಲೌಕಿಕ ಬಂಧನಗಳಿಂದಲೇ ಪೂರ್ತಿಯಾಗಿ ಮುಕ್ತಗೊಳಿಸುವ ಒಂದು ಶಕ್ತಿ ಹೊಂದಿದೆ. ಅಂತಹ ನಿಖರವಾದ ಒಂದು ಈ ವಚನವು ಸಾಂಗತ್ಯದ ಅಂದರೆ ಒಡನಾಟದ ಪರಿವರ್ತಕ ಶಕ್ತಿಯನ್ನ ಬಹಳ ಸರಳವಾದರೂ ಆಳವಾದ ರೂಪಕಗಳ ಮೂಲಕ ನಮಗೆ ತಿಳಿಸಿಕೊಡುತ್ತೆ. ಹೇಗೆ ಗಂಗೆ, ಅಗ್ನಿ, ಜ್ಯೋತಿ ಅವುಗಳ ಸಂಪರ್ಕಕ್ಕೆ ಬಂದಿದ್ದನ್ನ ಬದಲಾಯಿಸುತ್ತೋ, ಹಾಗೆ ಅದೇ ರೀತಿ ಶ್ರೇಷ್ಠವಾದ ಆಧ್ಯಾತ್ಮಿಕ ಅಥವಾ ಜ್ಞಾನದ ಸಾಂಗತ್ಯ ವ್ಯಕ್ತಿಯ ಅಸ್ತಿತ್ವವನ್ನೇ ಅಂದರೆ ಜ್ಞಾನದ ಅಹಂಕಾರ ಮತ್ತು ಆ ಭವ ಬಂಧನಗಳನ್ನ ಬುಡ ಸಮೇತ ಪರಿವರ್ತಿಸುತ್ತೆ ಅಥವಾ ಕೆಡಿಸುತ್ತೆ. ಇದುವೇ ಅಕ್ಕನ ಸ್ಪಷ್ಟ ಮತ್ತು ದೃಢವಾದ ಸಂದೇಶ. ಮತ್ತೆ ಬಹಳ ಆಳವಾಗಿ ಯೋಚಿಸಬೇಕಾದ ವಿಷಯ ಅಂದ್ರೆ ಕೊನೆಯದಾಗಿ ಅಕ್ಕ ಹೇಳೋ ಈ ಕೆಡುಕು ಅಥವಾ ಪರಿವರ್ತನೆ ಇದೆಯಲ್ಲ, ಇದು ಕೇವಲ ನಾಶ ಮಾತ್ರನ ಅಥವಾ ಒಂದು ರೀತಿಯ ಶುದ್ಧೀಕರಣದ ಮೂಲಕ ಹೊಸದೊಂದು ಸೃಷ್ಟಿನ ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವ ಸಾಂಗತ್ಯಗಳು, ಅದು ವ್ಯಕ್ತಿಗಳಿರಬಹುದು, ವಿಚಾರಗಳಿರಬಹುದು, ಅಭ್ಯಾಸಗಳಿರಬಹುದು, ಅವು ನಮ್ಮ ಅಸ್ತಿತ್ವವನ್ನ, ನಮ್ಮ ಭವವನ್ನ ಅಕ್ಕ ಹೇಳಿದ ರೀತಿಯಲ್ಲಿ ಹೇಗೆ ಕೆಡಿಸುತ್ತವೆ ಅಂತ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಶರಣಾರ್ಥಿಗಳು.